ಮಹಿಳಾ ಯೂತ್ ಅಧ್ಯಕ್ಷರು ಶ್ರೀಮತಿ ಸೌದಿ ಸ್ವಪ್ನ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರಣ ಅವರು ಬಂದು ವೇದಿಕೆ ಮೇಲೆ ಬಂದು ತಮ್ಮ ಶರಣ ತತ್ವವನ್ನು ಹೇಳಬೇಕೆಂದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಾವನನಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವವ ನೀಡಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, ಪದನಾಲ್ಕ ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ 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 ನೀವು ಗುರುವಾದೆಯಾಗಿ. ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಪೂಜ್ಯನೀಯ ಅಕ್ಕ ಅನ್ನಪೂರ್ಣ ತಾಯಿಯವರಂತ ಅನ್ನು ಎನ್ನ ಮನದಲ್ಲಿ ನೆನೆದು ಇವತ್ತಿನ ಈ ಪ್ರಾರ್ಥನೆಗೆ ಆಗಮಿಸಿರುವ ಎಲ್ಲ ನನ್ನ ಶರಣ ತಂದೆ ತಾಯಿಗಳ ಅಡಿದಾವರಗಳಲ್ಲಿ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಇವತ್ತು ನಾನು ಆರಿಸಿಕೊಂಡಿರುವಂತಹ ವಚನ ಯಾವುದೆಂದರೆ ಬಸವಣ್ಣನವ್ರದ್ದೊಂದು ವಚನ. ಈರೇಳು ಲೋಕ 14 ಭುವನತ್ರಯವನ್ನೊಳಗೊಂಡಿಪ್ಪ ದಿವ್ಯ ವಸ್ತು, ಆಹ್ವಾನಿಸಿ ಕರೆದಲ್ಲಿ ಎಲ್ಲಿರ್ದನೋ, ಮುಳ್ಳೂರೆ ತೆರೆಹಿಲ್ಲದಿಪ್ಪ ದಿವ್ಯ ವಸ್ತು ವಿಸರ್ಜಿಸಿ ಬಿಡುವಲ್ಲಿ ಎಲ್ಲಿರ್ದನೋ, ಬರಿಯ ಮಾತಿನ ಬಳಕೆಯ ತೂತ ಜ್ಞಾನವ ಬಿಟ್ಟು ನೆಟ್ಟನೆ ತಮ್ಮ ತಮ್ಮ ಕರಸ್ಥಲದೊಳಗಿರುವ ಇಷ್ಟಲಿಂಗವ ದೃಷ್ಟಿಸಿ ನೋಡಿದರೆ ಅಲ್ಲಿ ಮನಕ್ಕೆ ಮನಸಂಧಾನವಾಗಿ ದಿವ್ಯ ನಿಶ್ಚಯ ಒದಗುವುದು. ಆ ದಿವ್ಯ ನಿಶ್ಚಯದಿಂದ ಹುಳವಡಗಿ ಅದ್ವೈತ ಒಪ್ಪುವುದು. ಇದು ಕಾರಣ ನಮ್ಮ ಕೂಡಲ ಸಂಗನ ಶರಣರು ಆಹ್ವಾನ ವಿಸರ್ಜನವೆಂಬ ಉಭಯ ಜಡತೆಯ ಬಿಟ್ಟು ತಮ್ಮ ತಮ್ಮ ಕರಸ್ಥಲದಲ್ಲಿ ನಿಶ್ಚಯಿಸಿದರಾಗಿ ಸ್ವಯಲಿಂಗವಾದರೂ ಕಾಣಿರೋ. ಅಂದರೆ ಈ ವಚನದಲ್ಲಿ ಏನು ಬರ್ತದೆ? ಈರೇಳು ಲೋಕ 14 ಭುವನತ್ರಯಗಳು ಅಂತ ಬಸವಣ್ಣವರು ಉಲ್ಲೇಖ ಮಾಡಿದ್ದಾರೆ. ಈರೇಳು ಲೋಕ 14 ಭುವನತ್ರಯಗಳು. ಮೊದಲು ಈರೇಳು ಲೋಕ ಅಂದ್ರೇನು? ನಮ್ಮ ಭಾರತದ ಸಂಸ್ಕೃತಿ ಪ್ರಕಾರ, ನಮ್ಮ ವೇದ ಪುರಾಣಗಳ ಪ್ರಕಾರ, ವೇದದಲ್ಲಿ ಏನು ಬರೆದಿದೆ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ 2 ಲೋಕಗಳು, ಒಂದು ಸ್ವರ್ಗಲೋಕ, ಇನ್ನೊಂದು ಪಾತಾಳ ಲೋಕ. ಈ ಸ್ವರ್ಗಲೋಕ ನಮ್ಮ ಭೂಮಿ ಮೇಲಿಂದ ಮೇಲಿರುವಂಥದ್ದು ಸ್ವರ್ಗಲೋಕ, ಅದಕ್ಕೆ ಊರ್ಧ್ವಲೋಕ ಅಂತಾರೆ. ಮತ್ತು ನಮ್ಮ ಭೂಮಿಗಿಂತ ಕೆಳಗಿರುವ ಲೋಕಗಳು ಪಾತಾಳ ಲೋಕಗಳು. ಈ ಮೇಲಿನ ಲೋಕಗಳಲ್ಲಿ, ಊರ್ಧ್ವ ಲೋಕಗಳಲ್ಲಿ ಎಷ್ಟು ಲೋಕಗಳಿವೆ ಮತ್ತೆ ಅಂದರೆ 7 ಲೋಕಗಳು. ಮೇಲೆ 7 ಲೋಕ ಮತ್ತು ಕೆಳಗೆ 7 ಲೋಕಗಳು, ಒಟ್ಟು 14 ಲೋಕಗಳು. ಅದಕ್ಕೇನು ಹೇಳ್ಯಾರ? ಈರೇಳು ಲೋಕ 14 ಭುವನತ್ರಯಗಳು. ಮೇಲಿಂದ ಊರ್ಧ್ವ ಲೋಕಗಳು ಯಾವುವು ಅಂದ್ರೆ ಸತ್ಯಲೋಕ, ಮಹಾಲೋಕ, ತಪೋಲೋಕ, ಸ್ವರ್ಗಲೋಕ, ಭುವರ್ಲೋಕ, ಜನನಲೋಕ, ಮತ್ತು ನಾವಿರುವಂಥದ್ದು ಭೂಲೋಕ, 7 ಲೋಕಗಳು. ಮತ್ತು ನಮ್ಮ ಭೂಮಿಗಿಂತ ಕೆಳಗಿರುವಂತಹ ಪಾತಾಳ ಲೋಕಗಳು ಯಾವುವು ಅಂದರೆ ಅತಳ, ವಿತಳ, ಸುತಳ, ತಳಾತಳ, ರಸತಳ, ಮಹಾತಳ, ಪಾತಾಳ, ಒಟ್ಟು 7 ಲೋಕ, 14 ಲೋಕಗಳು, 14 ಭುವನತ್ರಯಗಳು. ಇಷ್ಟಕ್ಕೆಲ್ಲ ಒಡೆಯ ಯಾರು ಅಂದರೆ ಒಂದು ದಿವ್ಯ ವಸ್ತು. ಆ ದಿವ್ಯ ವಸ್ತುವಿಗೆ ನಾವೇನು ಹೇಳ್ತೀವಿ ಅಂದರೆ ದೇವರು. ಆ ದೇವರಿಗೆ ನಾವು ಆಹ್ವಾನ ಮಾಡ್ಕೊಳ್ತೀವಿ. ಯಾವಾಗ ಅಂದ್ರೆ ನಮ್ಮ ಮನೇಲಿ ಏನಾದರೂ ಪೂಜೆಗಳಿದ್ರೆ, ಇವಾಗ ಗಣೇಶ ಚತುರ್ಥಿ ಬರ್ತದೆ, ನವರಾತ್ರಿ ಉತ್ಸವ, ದೇವಿ ನವರಾತ್ರಿ ಉತ್ಸವ ಬರ್ತಲ್ಲ, ಅವಾಗೆಲ್ಲ ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ವೇದೋಪಚಾರಗಳಿಂದ, ಬ್ರಾಹ್ಮಣರಿಂದ ವೇದ ಪುರಾಣಗಳಿಂದ ಪ್ರತಿಷ್ಠಾಪನೆ ಮಾಡ್ತೀವಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಅದು ಹೇಗೆ? ವೇದ ಮಂತ್ರಗಳಿಂದ. ಇದಕ್ಕೆಲ್ಲ ಯಾವ ದೇವರಿಗೆ ಆಹ್ವಾನ ಮಾಡ್ತೀವಿ? ಇಷ್ಟೆಲ್ಲ ಲೋಕದ ಒಡೆಯ. ಕೇವಲ ನಮ್ಮ ದೇಶ ಎಷ್ಟದ ಗೊತ್ತಿಲ್ಲ, ನಮ್ಮ ದೇಶ ಎಷ್ಟದ, ಅದಕ್ಕಿಂತ ನಮ್ಮ ದೇಶ ಅಂತ ಈ ಭೂಲೋಕ ಎಷ್ಟು ದೊಡ್ಡದಂತೆ ನಮ್ಗೆ ಪೂರಾ ಕಂಪ್ಲೀಟಾಗಿ ಗೊತ್ತಿಲ್ಲ. ಅಂತಹ ಲೋಕಗಳು, 14 ಲೋಕಗಳಿಗೆ ಒಡೆಯನಾಗಿರುವಂತಹ ಒಂದು ದಿವ್ಯ ವಸ್ತುವಿಗೆ ನಾವು ಆಹ್ವಾನ ಮಾಡ್ಕೊಳ್ತೀವಿ ವೇದ ಮಂತ್ರಗಳಿಂದ. ಎಷ್ಟು ಇಷ್ಟಲಿಂದ ಪ್ರೀತಿಲಿಂದ ಆಹ್ವಾನ ಮಾಡ್ಕೊಳ್ತೀವಿ. ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡ್ತೀವಿ, ಪ್ರಸಾದ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಮತ್ತು ವಿಸರ್ಜಿಸಿ ಬಿಡುವಾಗ ಅದೇ ದಿವ್ಯ ವಸ್ತು ಇರಬೇಕಲ್ಲ. ನಾವು ಆಹ್ವಾನ ಮಾಡಿದಾಗ ಯಾವ ದಿವ್ಯ ವಸ್ತು ಇರ್ತದ, ನಾವು ವಿಸರ್ಜನೆ ಮಾಡುವಾಗಲೂ ಅದೇ ದಿವ್ಯ ವಸ್ತು ಇರ್ತದಲ್ಲ. ನಾವು ಆಹ್ವಾನ ಎಷ್ಟು ಪ್ರೀತಿಲಿಂದ ಆಹ್ವಾನ ಮಾಡ್ಕೊಳ್ತೀವಿ, ವಿಸರ್ಜನೆ ಕೂಡ ಅಷ್ಟೇ ಪ್ರೀತಿಲಿಂದ ವಿಸರ್ಜನೆ ಮಾಡಬೇಕಲ್ಲ. ನಾವು ವಿಸರ್ಜನೆ ಯಾವ ರೀತಿ ಮಾಡ್ತೀವಿ? ಏನೋ ಒಂದು ನೀರ ಒಯ್ದು ವಿಸರ್ಜನೆ ಮಾಡ್ತೀವಿ. ಈ ಸರ್ತಿ ಮಳೆ ಆಗಿದ್ದಾಗ ನೀರು ಇರ್ತವೆ, ಎಲ್ಲ ಟೈಮಿಗೆ ನೀರು ಇರ್ತವೇನು? ನೀರಿರಲ್ಲ. ಕೊಳಕು ನೀರು, ಸ್ವಲ್ಪ ನೀರಿದ್ರೂ ಭೀ ಅದ್ರಾಗ ಒಯ್ದು ವಿಸರ್ಜನೆ ಮಾಡ್ತೀವಿ. ಶುದ್ಧ ಇರ್ತವ, ಅಶುದ್ಧ ಇರ್ತವ, ಶುಭ್ರವಾದ ನೀರಾಗಿ ಬಿಡ್ತೀವ, ಅಲ್ಲಿ ಮುಳ್ಳಿರ್ತವ, ಕಲ್ಲಿರ್ತವ, ಮಣ್ಣು, ಒಟ್ಟು ಕೆಸರಿನ ಒಯ್ದು ದೇವರಿಗೆ ಅಂಥ ದಿವ್ಯ ವಸ್ತುಗೆ ನಾವು ವಿಸರ್ಜನೆ ಮಾಡ್ತೀವಿ. ಯಾಕಿದು? ನಿಮ್ಮ ಪ್ರಕಾರನೇ ಹೋಗರು, ನಿಮ್ಮ ದೇವರಿಗೆ ಅಲ್ಲ,
ಅದರ ಪರ್ಫೆಕ್ಟಾಗಿ ಮಾಡಬೇಕಲ್ಲ. ನೀವು ಎಷ್ಟು ಪ್ರೀತಿಲಿಂದ ಕರೆದಿರಿ ಅಷ್ಟೇ ಪ್ರೀತಿಲಿಂದ ವಿಸರ್ಜನೆ ಮಾಡಬೇಕಲ್ಲ. ಸಪೋಸ್ ನಮ್ದು ಲಿಂಗಾಯತ್ ಸಮಾಜಕ್ಕೆ ಒಬ್ಬ ರಾಜಕಾರಣಿಗೆ ಇನ್ವೈಟ್ ಮಾಡ್ತೇವೆ, ನಾವು ಎಷ್ಟು ಪ್ರೀತಿಲಿಂದ ಇನ್ವೈಟ್ ಮಾಡಿದ್ರೆ ಅವ್ರು ಬರ್ತಾರ? ಅಷ್ಟೇ ಪ್ರೀತಿಲಿಂದ ನಾವು ಅವ್ರಿಗೆ ಸೆಂಡಪ್ ಕೊಟ್ರೆ ಅವ್ರು ಇನ್ನೊಂದು ಸಲ ಬರ್ಲಿಕ್ಕೆ ಸಾಧ್ಯ. ನಾವು ಬಂದಾಗ ವ್ಯಾಲ್ಯೂ ಕೊಟ್ಟು ಹೋಗ್ಲನ್ನ ಅವ್ರಿಗೆ ಕೇರ್ ಮಾಡದೇ ಇದ್ರೆ ಅವ್ರು ಇನ್ನೊಂದು ಸಲ ಬರ್ತಾರೇನು? ಸಾಧ್ಯ ಇಲ್ಲ. ಅದೇ ರೀತಿ ನಾವು ವಿಸರ್ಜನೆ ಮಾಡುವಾಗ ಅದೇ ಭಾವನೆ ಇರಬೇಕು ನಮ್ಮ ಹತ್ರ. ಇವಾಗ ನೋಡ್ರಿ, ಒಂದು ಹಾಡಿನ ಮೂಲಕ ತಿಳಿಸ್ತೀನಿ ನಿಮಗೆ. ಬಸವ ಬಸವ ಎನ್ನುತ್ತೀರಿ ಬಸವನ ಪೂಜೆ ಮಾಡುತ್ತೀರಿ, ಬಸವ ಬಸವ ಎನ್ನುತ್ತೀರಿ ಬಸವನ ಪೂಜೆ ಮಾಡುತ್ತೀರಿ, ನಿಜವಾದ ಬಸವ ಬಂದರೆ ಎತ್ತು ಬಂತೆಂದೋಡಿಸ್ತೀರಿ, ಹೇ ಮನುಜ ಎಂಥ ಪೂಜೆಯೋ ನಿನ್ನದು, ಹೇ ಮನುಜ ಎಂಥ ಭಕ್ತಿಯೋ ನಿನ್ನದು. ಈಗ ಮೊನ್ನೆ ಯಾವ ಅಮಾವಾಸ್ಯೆ ಹೋಯ್ತು? ಆಷಾಢ ಅಮಾವಾಸ್ಯೆ. ಅದಕ್ಕೆ ಏನು ಮಾಡ್ತೀವಿ ನಾವು? ಮಣ್ಣೆತ್ತು ಕೂಡಿಸ್ತೀವಿ. ನಮ್ಮ ಸೈಡ್ ಭಾಳ ಮಾಡ್ತೀವಿ ಕರ್ನಾಟಕದಾಗ. ಎಲ್ಲಿಂದ ಮಣ್ಣು ತಂದು ಅದಕ್ಕೆ ಹದ ಮಾಡಿ ಮಣ್ಣೆತ್ತು ಎತ್ತಿನ ಆಕಾರ ಮಾಡಿ ಮಣ್ಣೆತ್ತು ಕೂಡಿಸಿ ಪೂಜೆ ಮಾಡ್ತೀವಿ. ಅದಕ್ಕೆ ಪ್ರಸಾದ ಇಕ್ತೀವಿ, ನೈವೇದ್ಯ ಇಕ್ತೀವಿ, ಎಲ್ಲ ಮಾಡ್ತೀವಿ. ಅದೇ ಮನೆ ಮುಂದೆ ಒಂದು ಆಕಳು ಬಂದಿರ ನಿಂದ್ರು ಕೊಡ್ತೀವ? ಧೈರ್ಯ ಮಾಡಿ ಒಂದು ರೊಟ್ಟಿ ಕೊಡ್ಲಕ್ಕೆ ನಮ್ದಿಂದ ಆಗಲ್ಲ. ಈ ಮಣ್ಣಿನ ಮುಂದೆ ಪ್ರಸಾದ ಇಕ್ತಾರಲ್ಲ, ಅದೇ ಪ್ರಸಾದ ಆಕಳಿಗೆ ಕೊಡ್ರಲ್ಲ, ದೇವ್ರು ಮೆಚ್ಕೋತಾನೇನೋ ಆಗಾರ ನಮಗೆ. ಇದು ಮಾಡಿದ್ರೆ ಇದರ ಪರ್ಫೆಕ್ಟ್ ಮಾಡ್ರಿ. ನಾವು ಬಸವಣ್ಣವ್ರ ರೀತಿ ಹೇಳ್ತಾನೆ ಇಲ್ಲ. ನೀವು ಮಾಡೋದು ವೇದ ಆ ಬ್ರಾಹ್ಮಣರ ಟೈಪ್ ಮಾಡ್ಲತ್ತೀರಿ, ಮಾಡಿರಿ, ಅದರ ಪರ್ಫೆಕ್ಟ್ ಮಾಡಿರಿ ಎಂಬುದು. ಮತ್ತೇನು ಬರ್ತದೆ? ಮಣ್ಣೆತ್ತಿನ ಅಮಾವಾಸ್ಯೆ ಐತಿಗೆ ಮತ್ತು ಶ್ರಾವಣ ಮಾಸ. ಅವಾಗ ಯಾವ್ದು ಹಬ್ಬ ಬರ್ತದೆ? ಫಸ್ಟ್ ಬರೋದು ನಾಗರ ಪಂಚಮಿ. ನಾಗಪ್ಪ ನಾಗಪ್ಪ ಎನ್ನುತ್ತೀರಾ ನಾಗಪ್ಪನ ಪೂಜೆ ಮಾಡುತ್ತೀರಾ, ನಾಗಪ್ಪ ನಾಗಪ್ಪ ಎನ್ನುತ್ತೀರಾ ನಾಗಪ್ಪನ ಪೂಜೆ ಮಾಡುತ್ತೀರಾ, ನಿಜವಾದ ನಾಗಪ್ಪ ಬಂದರೆ ಹಾವು ಬಂತೆಂದೋಡಿಸ್ತೀರಿ, ಹೇ ಮನುಜ ಎಂಥ ಪೂಜೆಯೋ ನಿನ್ನದು, ಹೇ ಮನುಜ ಎಂಥ ಭಕ್ತಿಯೋ ನಿನ್ನದು. ನಾಗಪ್ಪನ ಪೂಜೆ ಮಾಡ್ತೀವಿ. ಇದು ಎಲ್ಲ ಮಾಡೋದು ನಮ್ಮ ಮಹಿಳೆಯರೇ, ನಮ್ಮ ಅಕ್ಕಗಿರೇ. ಇದ್ರಾಗ ಅಣ್ಣವ್ರದ್ದು ಏನು ಯಾವ ಪೂಜೆದಾಗ ಏನು ಭೀ ಇರೋಲ್ಲ, ಅವ್ರು ನಮ್ಮದೇ ಇರ್ತದೆಲ್ಲ. ಇವೆಲ್ಲ ಡೊಂಬರಾಟ ನಮ್ಮದೇ. ನಾಗಪ್ಪಗೆ ಹಾಲು ಹಾಕ್ತೀವಿ, ಮನೆಗೆ ಪೂಜೆ ಮಾಡ್ತೀವಿ, ಮನೆ ಮೂರ್ತಿ ಇಟ್ಟು ಹಾಲು ಹಾಕ್ತೀವಿ, ಹುತ್ತಿಗೆ ಹೋಗಿ ಹಾಲು ಹಾಕ್ತೀವಿ, ಗುಡಿಗೆ ಹೋಗಿ ಹಾಲು ಹಾಕ್ತೀವಿ. ಎಂದರೆ ನೋಡ್ರಿ ನಾಗಪ್ಪಗೆ ನಾಗಪ್ಪ ಹಾಲು ಕೊಂಡಿದ್ದು ಕರೆ ಕರೆ ನಾಗಪ್ಪ ಬಂದ್ರೆ ನೋಡ್ರಲ್ಲ ನೀವು ಹೊಡಿಬೇಡ, ಹೊಡಿ ಅಂತಿಲ್ಲ ನೀವು. ಅದ್ರ ಪಾಡಿಗೆ ಅದಕ್ಕೆ ಬಿಟ್ಕೊಡ್ರಿ. ಬಂತು ಅಂದ್ರೆ ಹೊಡಿ, ನಾವು ಹೊಡಿ, ನೀವು ಹೊಡಿ, ಹೊಡಿಯೋರಿಗೆ ಕರೆಸ್ರಿ, ಹಿಡ್ಕೊಂಡು ಹೋಗೋರಿಗೆ ಕರೆಸ್ರಿ. ಯಾಕಪ್ಪ ಅದು ಕಚ್ಲಾಕ್ ಬಂದ್ರೆ ಹೊಡೀರಿ. ಸುಮ್ಮನೆ ಅದು ಏನೋ ಹಾದಿತ್ತ ಬಂದಿಂದಿರ್ತದೆ, ಅದಕ್ಕೆ ಯಾಕೆ ಅಷ್ಟು ಹೊಡೆಯೋದು? ದೇವ್ರು ಅಂತ ತಿಳಿದಿದ್ಮೇಲೆ ಅದು ಭೀ ನಾವು ಮೂರ್ತಿಗೆ ದೇವ್ರು ಅಂತ ತಿಳಿದಿದ್ಮೇಲೆ ನಾಗಪ್ಪ ದೇವರೇ ಬಂದನಂತ ಯಾಕೆ ತಿಳಿಬೇಡ್ದು ನಾವು? ಒಂದು ಘಟನೆದು ಇಲ್ಲಿ ಸಿದ್ದೇಶ್ವರ ಮಠದಾಗ ಒಂದು 2 ವರ್ಷ ಕೆಳಗೆ ಅನ್ಕೋತೆ ಒಂದು ಹಾವು ಬಂದಿತ್ತು, ಶಿವಲಿಂಗದ ಬಳಿ ಕುಂತಿತ್ತು. ಎಲ್ಲರೂ ಒಯ್ದು ಹಾಲು ಹಾಕ್ತೀವಿ. ಹಾಲು ಹಾಕ್ತೀವಿ, ನಾವೇ ಒಯ್ದು ಹಾಕ್ದು ಅದ್ರ ನಾನು ಹಾಲು ಕೊಂಡಿಲ್ಲದು. ನಾವು ಹಾಕಿದ ಹಾಲು ಹಾಲು ಲೇಟ್ ಮಾಡಿ ಹೋಗಿದೆ, ಅದು ಆ ಪಾಪದಾಗ ನಾವು ಬಿದ್ದಿಲ್ಲ, ಅದು ಕೊಂಡಿಲ್ಲ. ಎಲ್ಲರೂ ಹಾಕಿದ ಹಾಲು ಕೊಂಡಿತು, ನಾ ಹಾಕಿಲ್ಲ. ಮಣ್ಣ ಒಯ್ದಿದೆ ಮಾಮ, ನಾನು ಒಯ್ದಿದೆ, ನಂದು ಭೀ ಹೇಳತ್ತಿದೆ, ನಾನು ಒಯ್ದಿದೆ, ಅದ್ರ ನಾ ಹಾಕಿಲ್ಲ. ಹಾಂ ಆಯ್ತು. ಅದು ಕೊಂಡು ಹೊಟ್ಟೆ ಉಬ್ಬಿತು ಬೆಳಗಂದಾಗ, ಹೊಟ್ಟೆ ಉಬ್ಬಿ ಅಲ್ಲೇ ಸತ್ತೋಯ್ತದು ಪಾಪ. ಅದು ಎಲ್ಲ ಪೇಪರ್ದಾಗ ಎಲ್ಲ ಬಂದಿತ್ತು. ಯಾಕೋ ಸತ್ತುತ್ತೆ, ಯಾಕೋ ಸತ್ತು, ಸುಮ್ಮನೆ ಸತ್ತುತ್ತಾ? ಅದಕ್ಕೇನು ಗೊತ್ತಾ? ಹಾಲು ಕೊಟ್ರೆ ನಾ ಸಾಯ್ತೀನಿ ಅಂತ. ಎಲ್ಲರೂ ಹಾಕಿದೆವು, ಹಾಲು ಕೊಂಡ್ತು, ಸತ್ತುತ್ತು. ನಾ ಹಾಕಿಲ್ಲ, ನನ್ನ ಅದ್ರ ಆ ಪಾಪದಾಗ ನಾ ಇಲ್ಲ. ಅದು ಬಂದ್ರೆ ಅದ್ರ ಪಾಡಿಗೆ ಅದು ಬಿಟ್ಕೊಡ್ರಲ್ಲ. ನಿಮ್ಗೆ ಕಚ್ಲಾಕ್ ಬಂದ್ರೆ ಹೊಡೀರಿ, ನಿಮ್ಗೆ ಏನಾರ ಹಾನಿ ಮಾಡ್ಲಾಕ ಬಂದ್ರೆ ನೀವು ಹೊಡೀರಿ, ಬಿಡಬೇಡ್ರಿ. ಅದ್ರದ್ದು ಪಾಡಿಗೆ ಅದು ಹೋದ್ರೆ ದೇವ್ರನ್ನ ಬಂದನಪ್ಪ ನೋಡ್ಲಕ್ಕ ಹೋಗಲಿ, ಅದ್ರ ಪಾಡಿಗೆ ಅದು ಹೋಗ್ಲಿ ಅಂತ ಬಿಟ್ಕೊಡ್ಬೇಕಲ್ಲ. ಹನುಮ ಹನುಮ ಎನ್ನುತ್ತೀರಾ ಹನುಮನ ಪೂಜೆ ಮಾಡುತ್ತೀರಾ, ಹನುಮ ಹನುಮ ಎನ್ನುತ್ತೀರಾ ಹನುಮನ ಪೂಜೆ ಮಾಡುತ್ತೀರಾ, ನಿಜವಾದ ಹನುಮ ಬಂದರೆ ಕೋತಿ ಬಂತೆಂದೋಡಿಸ್ತೀರ, ಹೇ ಮನುಜ ಎಂಥ ಪೂಜೆಯೋ ನಿನ್ನದು, ಹೇ ಮನುಜ ಎಂಥ ಭಕ್ತಿಯೋ ನಿನ್ನದು. ಶನಿವಾರ ಬರಬೇಕು, ಮಂಗಳವಾರ ಬರಬೇಕು, ಹನುಮಂದ್ರ ಬಿಡೋದು ಕ್ಯೂ ಇರ್ತದೆ ರೀ. ಓಕೆ, ಪೂಜೆ ಮಾಡ್ತೀರಿ, ಮಾಡಿರಿ. ಮನೆಗೆ ಒಂದರ ಕೋತಿ ಬರಲ್ಲ, ಅದಕ್ಕೊಂದು ಏನಾರ ಕೊಡ್ರಿ, ಕೊಟ್ಟು ಕಳಿಸ್ರಿ. ಇಲ್ಲ, ನಿದ್ರೆ ಬಿಡಲ್ಲ, ಅದಕ್ಕೆ ಬಂದ್ರೆ ತಟ್ಟಿ ಮುಚ್ಕೋದು, ಇಲ್ಲ ಅವ್ರಿಗೆ ಕರೆದು ಹಿಡ್ಕೊಂಡು ಹೊಡೆದು ಮಾಡಿರಿ. ದೇವ್ರಿಗೆ ಮಾಡಿರಿ, ನಿಮ್ಮ ಪ್ರಕಾರನೇ ಹೋಗರಿ. ಈಗ ಹನುಮಂದಿರಿಗೆ ಮಾಡ್ತಾರೆ, ಮನೆಗೆ ಭೀ ಹನುಮಂದಿರು ಬಂದಾರಂತ ನೋಡ್ರಿ, ದೇವ್ರು ಬಂದಾರಂತ ತಿಳಿರಿ. ಅದಕ್ಕೆ ಭೀ ಹೊಡ್ಲಾಗ ಬಂದ್ರೆ ಕಚ್ಲಾಗ ಬಂದ್ರೆ ಹೊಡೀರಿ, ಬ್ಯಾಡಲ್ಲತ್ತಿಲ್ಲ. ಮತ್ತು ಅದ್ರ ಏನು ಬರ್ತೀವಿ ಇವಾಗ? ಗಣೇಶ ಚತುರ್ಥಿ. ಗಣಪ ಗಣಪ ಎನ್ನುತ್ತೀರಿ ಗಣಪನ ಪೂಜೆ ಮಾಡುತ್ತೀರಿ, ಗಣಪ ಗಣಪ ಎನ್ನುತ್ತೀರಿ ಗಣಪನ ಪೂಜೆ ಮಾಡುತ್ತೀರಿ, ನಿಜವಾದ ಗಣಪ ಬಂದರೆ ಆನೆ ಬಂತೆಂದೋಡಿಸ್ತೀರಿ, ಹೇ ಮನುಜ ಎಂಥ ಪೂಜೆಯೋ ನಿನ್ನದು,
ಹೇ ಮನುಜ ಎಂಥ ಭಕ್ತಿಯೋ ನಿನ್ನದು. ಗಣಪತಿ ಈಗ ನವರಾತ್ರಿ ಮಾಡ್ತೀವಿ, 9 ದಿನ 11 ದಿನ ಕೂಡಿಸ್ತೀವಿ. ಎಲ್ಲ ಪೂಜೆ ಆರ್ತಿ ದಿನಾಲೂ ಒಬ್ಬೊಬ್ರು ಪ್ರಸಾದ ಮಾಡಿಸ್ತೀವಿ, ಎಲ್ಲ ಅದ್ದೂರಿಯಾಗಿ ಮಾಡ್ತೀವಿ. ಸಪೋಸ್ ಅಲ್ಲಿ ಏನಾದರೂ ಒಂದು ಆನೆ ಬರಬೇಕು, ಒಬ್ಬರ ನಿಂದಿರ್ತೇವ, ಒಬ್ಬರು ಕಾಣಿಸಲ್ಲ ಅಲ್ಲಿ. ಹೋಗಲಿ, ಆನೆ ಬಿಟ್ಕೊಡ್ರಿ. ನಾವು ಮನೆಗೆ ಏನು ಮಾಡ್ತೀವಿ, ಮೂರ್ತಿ ತಂದು ಪೂಜೆ ಮಾಡ್ತೀವಿ. ಗಣಪತಿ ನಾವು ಭೀ ಕೂಡಿಸ್ತೀವಿ, ಮೂರ್ತಿ ತಂದು ಪೂಜೆ ಮಾಡಿ ಅದ್ರಾಗಿರೋ ಮೂಷಕಿಗೆ ಭೀ ಪೂಜೆ ಮಾಡ್ತೀವಿ. ನಾವು ಮೂಷಕಿಗೆ ಸಪ್ರೇಟ್ ಪ್ರಸಾದ ಇಕ್ತೀವಿ. ಗಣಪತಿ ವಾಹನನೇ ಅಲ್ಲ ಅದು ಮೂಷಕಂದ್ರೆ. ಒಂದಾದರೂ ಇಲ್ಲಿ ಮನೆಗೆ ಕಾಣಿಸ್ರು ಒಬ್ಬರ ನಿಂದ್ರು ಬಿಡ್ತೇವ. ಯಾವಾಗ ಔಷಧಿ ಇಡಲಿ, ಯಾವಾಗ ಅದಕ್ಕೆ ಕೊಲ್ಲಿ, ಯಾವಾಗ ಹೊಡೆದು ಹಾಕ್ಲಿ. ಹಾಂ, ನೋಡಿರಿ, ಆಲೋಚನೆ ಮಾಡಿರಿ. ಆ ಇಲಿ ಮೇಲೆ ಕುಂತು ನಿಮ್ಮ ಗಣಪ ಬಂದನೇನು? ಹಾಂ, ದೇವ್ರು ಬಂದಿರ್ಬೋದಲ್ಲ, ನಮ್ಮ ಪರೀಕ್ಷೆ ಮಾಡಕ್ಕೆ, ನಮ್ಮ ಪೂಜೆ ಪರೀಕ್ಷೆ ಮಾಡಕ್ಕೆ ಬಂದಿರ್ಬೋದಲ್ಲ. ದೇವ್ರು ಬಂದನೇನೋ ಅಂತೇಳಿ ಬಿಟ್ಕೊಡ್ರಿ. ಬಿಡ್ತಾರೆ ಒಪ್ಪಲಿಂದ ಆಗಲ್ಲ. ಆ ಕಡೆ ಪೂಜೆ ಮಾಡೋದೇನೋ, ಈ ಕಡೆ ಹೊಡೆಯೋದೇನು. ನೀವು ಪೂಜೆ ಮಾಡ್ತೀರಿ ಅಂದರೆ ಈ ಕಡೆ ಹೊಡಿಬಿಡ್ದ್ವಿ. ಹಾಳು ಮಾಡ್ಲತ್ರ ಹೊಡಿ ಬ್ಯಾಡಲ್ಲತ್ತಿಲ್ಲ, ಮತ್ತು ನನಗೆ ಬೈಬೇಡ್ರಿ ಎಲ್ಲರೂ. ಇನ್ನು ನಮ್ಮ ಪೂಜೆ ಮಾಡೋದು ಪರ್ಫೆಕ್ಟ್ ಆಗಿರಬೇಕು. ಅವ್ರು ಬ್ರಾಹ್ಮಣ ಮಾಡ್ತಾರೆ, ಅವ್ರು ವೇದ ಮಂತ್ರ ಅವ್ರವ್ರು ಏನ್ಯಾಕೆ ಮಾಡಲ್ಲ. ನಮಗೆ ಅಷ್ಟು ಮಂತ್ರ ಬರ್ತಾವ, ಅದ್ರ ತಕ್ಕಂದು ನಾವು ಮಾಡ್ತೇವ, ನಾವು ಜ್ಞಾನದಿಂದ ಒಂದಾದರೂ ಮಾಡ್ತಾ ಇದ್ದೀವ, ಅದು ಅರ್ಥ ಮಾಡ್ಕೋಬೇಕು ನಾವು. ಮತ್ತು ಲಾಸ್ಟಿಗೆ ದೇವರು ಎನ್ನುತ್ತೀರಿ, ದೇವರ ಪೂಜೆ ಮಾಡುತ್ತೀರಿ. ದೇವರು ಎನ್ನುತ್ತೀರಿ, ದೇವರ ಪೂಜೆ ಮಾಡುತ್ತೀರಿ. ನಿಜವಾದ ದೇವರು ಬಂದರೆ ದೆವ್ವ ಬಂತೆಂದೋಡಿಸ್ತೀರಿ. ಹೇ ಮನುಜ ಎಂಥ ಪೂಜೆಯೋ ನಿನ್ನದು. ಹೇ ಮನುಜ ಎಂಥ ಭಕ್ತಿಯೋ ನಿನ್ನದು. ಈಗ ದೇವಿ ನವರಾತ್ರಿ ಮಾಡ್ತೀವಿ, ಕೂಡಿಸ್ತೀವಿ. ಮನೆಗೂ ತಂದು ದೇವಿಗೆ ಕೂಡಿಸ್ತೀವಿ, ಪೂಜೆ ಮಾಡ್ತೀವಿ. ನಂದಾದೇವಿಗೆ ಕೂಡಿಸ್ತೀವಿ, ಎಲ್ಲ ಮಾಡ್ತೀವಿ. ಅದೇ ಮನೆ ಮುಂದೆ ಒಬ್ಬ ಜಂಗಮ ಬಂದ್ರೆ ಕೊಡ್ತೀವ, ಒಂದು ರೊಟ್ಟಿ ಕೊಡ್ಲಕ್ಕಿಂತ ಮುಂದೆ ಆಲೋಚನೆ ಮಾಡ್ತೀವಿ. ಇದಕ್ಕೊಂದು ಬಸವಣ್ಣವ್ರು ಒಂದು ವಚನ ಹೇಳ್ಯಾರ, 10 ಮತ್ತರ ಭೂಮಿ ಭತ್ತದ ಹೇನು, ನಂದಾದೇವಿಗೆ ನುಡಿಸೆಯರೆಂಬವರ ಮುಖವ ನೋಡಲಾಗದು, ಅವರ ನುಡಿಯ ಕೇಳಲಾಗದು. ಅಂಡಜ ಸ್ವೇದಜ ಉದ್ಬಿಜ ಜರಾಯುಜಗಳೆಂಬ ಪ್ರಾಣಿಗಳಿಗೆ ಭವಿತವ್ಯವ ಕೊಟ್ಟವರಾರು. ಒಡೆಯರಿಗೆ ಉಂಡಲಿಗೆ ಮುರಿದಿಕ್ಕಿದಂತೆ ಎನ್ನಿಂದಲೇ ಆಯಿತು, ಎನ್ನಿಂದಲೇ ಹೋಯಿತು ಎಂಬುವರ ಮುಖವ ಬಾಯಲ್ಲಿ ಮೆಟ್ಟಿ ಹುಡಿಯ ಹೊಯ್ಯದೆ ಮಾಬನೆ ಕೂಣಲ ಸಂಗಮ ದೇವ. ಈ ನಂದಾದೇವಿಗೆ ಉರಿಸ್ತೀವಿ, ನಾವು ದೇವ್ರಿಗೆ ಅಷ್ಟು ಮಾಡ್ತೇವೆ, ಇಷ್ಟು ಮಾಡ್ತೀವಿ ಅಂತೆಲ್ಲ ಹೇಳ್ತೇವೆ. ಎಷ್ಟು ಮಾಡ್ತೀವಿ, ಅವ್ರ ಮನೆಗೆ ಹೋಗಿ ನೋಡ್ಬೇಕ್ರಿ. ನಂದಾದೇವಿಗೆ ಉರಿಸ್ತಾರಲ್ಲ, ನಮ್ಮಲ್ಲರ ಹೆಚ್ಚು ಆಲ್ಮೋಸ್ಟ್ ಯಾರು ಅಪರೂಪಕ್ಕೆ 9 ದಿನ ಉರಿಸ್ತಾರೆ. ಇಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ 5 ದಿನ. ಅದು ಜಗಲಿ ಮೇಲೆ ಹೋಗಿ ನೋಡಬೇಕು. ದೀಪ ಎಷ್ಟಿರ್ತಾವೆ, ಕಣ್ಣಾಗ ಭೀ ಕಾಣಿಸಲ್ರಿ ದೀಪ. ಅದರ ಎಣ್ಣೆ ಹೆಚ್ಚಿಗೆ ಅದರ ದಿಲ್ದಾರ್ಲಿಂದ ಮಾಡ್ರಲ್ಲ, ಮನ್ಸಿಲಿಂದ ಮಾಡಿರಿ. ಇಷ್ಟೇ, ಅದು ಎಣ್ಣೆ ಭೀ ಸುಡಬಾರ್ದು, ಈ ಕಡೆ ದೀಪ ಭೀ ಉರಿಬೇಕು ಅಂತ ಭಕ್ತಿ ನಮ್ಮದು. ಅದಕ್ಕೆ ಅಂತ ಈಗ ದೇವರು ನಾ ದೇವ್ರಿಗೆ ಅಷ್ಟು ಮಾಡಿದ್ದೆ, ಇಷ್ಟು ಮಾಡಿದ್ದೆ ಅಂತ ಹೇಳ್ತಾರಲ್ಲ, ದೇವರಿಗೆ ಒಡೆಯರಿಗೆ ಉಂಡಲಿಗೆ ಮುರಿದಿಕ್ಕಿದಂತೆ ಅವ ಕೊಟ್ಟಿದ್ದು ಅವನಿಗೆ ಮುರಿದು ಕೊಡೋದು. ಅದೇನು ಹೇಳಬೇಕು? ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು. ಮಾಡಿದ ದೇವ್ರಿಗೆ ಮಾಡಿದಂತ ಯಾವತ್ತೂ ನನ್ನ ಮನಸ್ಸಿನಾಗ ಬರ್ಬಿಡ್ದು. ನಾ ದೇವ್ರಿಗೆ ಅಷ್ಟು ಮಾಡಿದ, ಎಷ್ಟು ಮಾಡಿದ. ಯಾಕೆ ದೇವ್ರು ತೊಗೊಂಡು ದೇವ್ರಿಗೆ ಮಾಡಿದಿ, ನೀನು ಸ್ವತಃ ಏನಾರ ಮಾಡಿದೇನು? ಇಲ್ಲಲ್ಲ. ಅದು ನಿನ್ನ ಮನ್ಸಿನಾಗ ಭೀ ಬರ್ಬೋದ್ರೆ ದೇವ್ರನ್ನ ಏನು ಕೇಳಿದೆ ಅದು ಕೊಡ್ತಾನೆ. ನಾ ಮಾಡಿದ ಅಂದ್ರೆ ದೇವ್ರಿಗೆ ಭೀ ತಲೆಚಿಟ್ಟ ಇದು ನನಗೆ ಕೊಟ್ಟನಲ್ಲ, ಇವ ಹೊಸದೇನು ಮಾಡೋನು ದೇವ್ರಿಗೆ. ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಡದ ನಾಗರ ಬಂದರೆ ಕೊಲ್ಲೆಂಬರಯ್ಯ. ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ. ಇದು ನಮ್ಮ ಭಕ್ತಿ. ಅದನ್ನ ಇಲ್ಲ. ಅದಕ್ಕೆ ನಮ್ಮ ಶರಣರು ಏನು ಮಾಡ್ಯಾರ, ಇವೆಲ್ಲ ಬಿಟ್ಕೊಟ್ಟು ಆಹ್ವಾನ ವಿಸರ್ಜನೆ ಎಂಬ ಉಭಯ ಜಡತೆ ಬಿಟ್ಟು ತಮ್ಮ ಬಸವಣ್ಣರು ಏನು ಹೇಳ್ಯಾರ, ತಮ್ಮ ಇಷ್ಟಲಿಂಗದ ಮೇಲಿರುವ ತಮ್ಮ ಕರಸ್ಥಲದೊಳಗಿರುವ ಇಷ್ಟಲಿಂಗದ ಮೇಲೆ ದೃಷ್ಟಿ ನೀಡಬೇಕು ಅಂತ. ಈ ಇಷ್ಟಲಿಂಗ ಯಾವ ಆಕಾರದ? ಗೋಲಾಕಾರ. ಬಸವಣ್ಣರು ಗೋಲಾಕಾರನೇ ಯಾಕೆ ಕೊಟ್ಟರು ಗೊತ್ತಾ? ಈ ಭೂಮಿ ಯಾವ ಆಕಾರದ ಹೇಳ್ರಿ? ಬಸವಣ್ಣವ್ರಿಗೆ ಈಗ ಶೇಪ್ ಬೇರೆ ಶೇಪ್ದಾಗ ಕೊಡ್ಲಾಕ ಬರ್ತಿಲ್ಲ. ನಿಂಗೆ ಉದ್ದ, ಹಿಂಗೆ ವೈಡು, ಸ್ಕ್ವೇರ್ ಶೇಪ್ದಾಗ ಕೊಡ್ಲಾಕ ಬರ್ತಿಲ್ಲ. ರೌಂಡೇ ಯಾಕೆ ಕೊಟ್ಟರು? ಈ ಭೂಮಿ ಯಾವ ಆಕಾರದ? ಗೋಲಾಕಾರ. ಅದೇ ಆಕಾರದ ಇಷ್ಟಲಿಂಗ ಕೊಟ್ಟರು. ಯಾಕಂದ್ರೆ ಅರ್ಥ ಏನು? ಇಡೀ ಭೂಮಂಡಲದಲ್ಲಿ ಎಷ್ಟು ದೇವರುಗಳರಲ್ಲ, ನಮಗೆಲ್ಲೋ ಹೋಗೋದು ಅವಶ್ಯಕತೆಯೇ ಇಲ್ಲ. ನೀವು ಆರ್ಥಿಕವಾಗಿ ಬಲವಿದ್ರು, ನಿಮ್ಮ ಹತ್ರ ದುಡ್ಡಿದ್ರು ನೋಡ್ಬರ್ರಿ. ದುಡ್ಡಿಲ್ಲ, ನಾವು ಅದು ನೋಡಿಲ್ಲ, ಈಗ ಸಾಯಿಲಾಗೈತರ್ರಿ. ಪೂರ್ತಿ ಏಜ್ ಆಯ್ತು, ನಾ ಅದು ಯಾತ್ರೆ ಮಾಡಿಲ್ಲ, ಇದು ಯಾತ್ರೆ ಮಾಡಿಲ್ಲ, ನಾ ಅದು ನೋಡಿಲ್ಲ, ಇದು ನೋಡಿಲ್ಲ. ಯಾಕೆ? ನಮ್ಮ ಬಸವಣ್ಣವ್ರು ಇಡೀ ಭೂಮಿ ಮೇಲೆ ಎಷ್ಟು ದೇವ್ರು ಹರಲ್ಲ ಅಷ್ಟೆಲ್ಲ ನಮ್ಮ ಇಷ್ಟಲಿಂಗ ದೀಕ್ಷದ ನಮ್ಮ ಇಷ್ಟಲಿಂಗನ ತಂದು ಕೊಟ್ಟಾರ.
ನಾವು ಒಂದು ಇಷ್ಟಲಿಂಗ ಪೂಜೆ ಮಾಡಿದ್ರೆ ಇಡೀ ನಮ್ಮ ಭೂಲೋಕದಾಗ ಎಷ್ಟು ದೇವರಲ್ಲ ಅಷ್ಟಕ್ಕೆಲ್ಲ ಪೂಜೆ ಮಾಡಿದಂಗೆ ಅದ್ರ ಫಲ ಸಿಗ್ತದೆ ನಮಗೆ. ಮತ್ತೆ ಯಾಕ್ರಿ ನಾವು ನಮ್ಮ ಇಷ್ಟಲಿಂಗ ಬಿಟ್ಟು ನೋಡೋಕೆ ಹೋಗ್ರಿ ಬೇಡಂಬಲ್ಲ. ನಾವು ಅದು ಯಾಕೆ ಮನ್ಸಿನಾಗ ಅದಕ್ಕೆ ನಾನು ನೋಡಿಲ್ಲ ನನ್ನ ಮನಸ್ಸಿಗೆ ಯಾಕೆ ಇದು ಮಾಡ್ಕೋಬೇಕು? ಅದಕ್ಕೆ ಬಸವಣ್ಣವರು ಇದ್ರ ಪರವಾಗಿಲ್ಲ, ಇಲ್ಲದೇ ಇದ್ರು ಭೀ ಇಲ್ದವ್ರ ಕಡೆಯಿಂದೇ ಮಾಡಿದ್ದು ಇದು ಇಷ್ಟಲಿಂಗ. ನಾವು ಎಲ್ಲೆಲ್ಲೋ ಹೋಗೋದು ಚೊರತ್ತಿಲ್ಲ, ನಮ್ಮ ಇಷ್ಟಲಿಂಗದಾಗೆ ದೃಷ್ಟಿ ಇಟ್ಟರೆ ಎಲ್ಲ ದೇವರು ನಮ್ಮಲ್ಲೇ ಬರ್ತಾನೆ. ಈಗ ಒಂದು ನೋಡ್ರಿ, ನಾ ಯಾವ ಧರ್ಮದಾಗ ಅದನ್ನು ಈಗ ನಾವು ದಸರಾಗ ಮಾಡ್ತೀವಿ, ಶುಚಿ ಶುಭ್ರತೆ ಬಟ್ಟೆ ಎಲ್ಲ ಒಕ್ಕೋತೀವಿ, ಎಲ್ಲ ಕ್ಲೀನ್ ಮಾಡ್ಕೋತೀವಿ, ಎಲ್ಲ ಮಾಡ್ತೀವಿ. ಮಾಡಿರಿ ಬೇಡಂಬಲ್ಲ. ಈ ಮಡಿ ಮುರ್ಚಟ್ ಅಂತಾರಲ್ಲ, ಆ ಮಡಿ ಮುರ್ಚಟ್ ಬಸವಣ್ಣವ್ರು ಹೇಳ್ಯಾರೇನ್ರಿ? ಇಲ್ಲ, ಅದು ದೇವಿನೇ ಹೇಳ. ಈ ಮಡಿ ಮಾಡು, ಮುರ್ಚಟ್ ಮಾಡು, ಶಿಸ್ತಿರು ಅಂತ ಹೇಳ್ಯಾರ, ಶುಭ್ರತೆಲಿಂದ ಇರು ಅಂತ ಹೇಳ್ಯಾರ, ಮಡಿ ಮುರ್ಚಟ್ ಮಾಡು ಅಂತ ಹೇಳ್ಯಾರ. ಅದ್ರಾಗ ಏನು ಬಂತು? ಈಗನೆಲ್ಲ ನಾವು ಕುಂತಿದ್ದನ್ನೆಲ್ಲ ಒಂದೇ, ನಮ್ಮ ಅನುಭವ ಮಂಟಪದಾಗ ಇದ್ದಿದ್ದನ್ನೆಲ್ಲ ಒಂದೇ, ಈಗ ಮಸ್ಜಿದ್ದಾಗ ಇದ್ದಿದ್ದನ್ನೆಲ್ಲ ಒಂದೇ, ಚರ್ಚಿನಾಗ ಇರೋನೆಲ್ಲ ಒಂದೇ. ಈಗ ನೆಲ ಮುಟ್ಟಿಲ್ಲೇನು? ಇದ್ರಾಗ ಮುರ್ಚಟ್ ಆಗಲ್ಲೇನು? ನೆಲನೊಂದೇ ಹುಲಗೇರಿ ಶಿವಾಲಯಕ್ಕೆ, ಛಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡು ದರ್ಶನ ಮುಕ್ತಿಗೆ, ನೀಲವೊಂದೇ ಕೂಡಲ ಸಂಗಮ ದೇವಯ್ಯ ತನ್ನ ತಾನರಿದವಂಗೆ. ಎಲ್ಲ ಬಿಟ್ಕೊಟ್ಟು ನಮ್ಮ ಅಜ್ಞಾನ ಬಿಟ್ಕೊಟ್ಟು ಜ್ಞಾನ, ನಾವು ಬಸವಣ್ಣವ್ರಿಗೆ ಪೂಜೆ ಮಾಡ್ತಿದ್ದೀವಿ ಅಂದರೆ ನಾವು ಬಸವಣ್ಣವ್ರು ಅಂತ ತಿಳ್ಕೊಬಾರ್ದು, ಅದು ಜ್ಞಾನ ಭಂಡಾರಕ್ಕೆ ಪೂಜೆ ಮಾಡ್ತಿದ್ದೀವಿ ಎಂಬ ಭಾವನೆ ನಮ್ಮಲ್ಲಿ ಬರಬೇಕು. ಸಾಕ್ಷಾತ್ ಜ್ಞಾನದ ಮೂರ್ತಿಯವರು, ಆ ಭಾವನೆ ನಮ್ಮಲ್ಲಿ ಬರಬೇಕು. ಈಗ ಅದಕ್ಕೆ ನಮ್ಮ ಶರಣರು ಏನು ಹೇಳ್ಯಾರ, ಎಲ್ಲ ಇಷ್ಟಲಿಂಗ ಅದು ಎಲ್ಲ ಬಿಟ್ಟು, ಎಲ್ಲ ದೇವ್ರಿಗೆ ಬಿಟ್ಟು ಆಹ್ವಾನ ವಿಸರ್ಜನಲ್ಲಿ ಮಾತೇ ಬರೋದಿಲ್ಲ. ಒಂದು ಸರ್ತಿ ನಮ್ಮ ದೇಹದ ಮೇಲೆ ಲಿಂಗ ಇಷ್ಟಲಿಂಗ ಧಾರಣೆ ಆಯಿತು ಅಲ್ಲ, ನಾವು ವಿಸರ್ಜನೆ ಯಾಕೆ ಮಾಡಬೇಕು? ನಮ್ಮ ದೇವರಿಗೆ ನಾವು ಮಾಡ್ತೀವ? ನಮ್ಮ ಲಿಂಗಾಯ ಧರ್ಮದಾಗ ಅದು ಇಲ್ಲ, ನಾವು ಬಿಟ್ಟು ನಾವು ಸತ್ತರ್ಗೂ ನಮ್ಮ ಜೊತೆ ಬರೋದು ಇಷ್ಟಲಿಂಗ ಒಂದೇ, ನಮ್ಮ ಜೊತೆ ಕಳಿಸ್ಕೊಡ್ತಾರೆ, ಅದು ಇಷ್ಟಲಿಂಗ ಒಂದು ಕಳಿಸ್ತಾರೆ. ನಮ್ಮ ಧರ್ಮದಾಗ ಇಲ್ಲ ವಿಸರ್ಜನೆ ಮಾಡುವ ದೇವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ನಾವು ಸತ್ತರೂ ಬಿಟ್ಕೊಡಲ್ಲ. ಯಾಕೆ? ದೇವ್ರು ನಮ್ಮ ಜೊತೆ ಇದ್ರೂ ಒಳ್ಳೇದಾಗಲ್ಲೇನು? ನಾವು ಆಹ್ವಾನ ಮಾಡಿದ್ರೆ ವಿಸರ್ಜನೆ ಯಾಕೆ ಮಾಡ್ತೀವಿ? ನಮ್ಮ ಧರ್ಮದಾಗ ಅದು ಇಲ್ಲ, ವಿಸರ್ಜನೆ ಅನ್ನೋ ಮಾತೇ ಇಲ್ಲ. ಅದಕ್ಕಾಗಿ ಶರಣರು ಆಹ್ವಾನ ವಿಸರ್ಜನವೆಂಬ ಉಭಯ ಜಡತೆಯೇ ಬಿಟ್ಟು ತಮ್ಮ ತಮ್ಮ ಇಷ್ಟಲಿಂಗದಲ್ಲಿ ನಿಶ್ಚಯಿಸಿದರಾಗಿ ತಮ್ಮ ತಮ್ಮ ಇಷ್ಟಲಿಂಗದಲ್ಲಿ ಮನಸ್ಸು ಮಾಡಿದ ಕಡೆ ಸ್ವಯಲಿಂಗವಾದರು. ಇಷ್ಟಲಿಂಗ ಬಿಟ್ಟು ಎಕ್ಕಟ್ರ ಹೋಗಿರೇ ನೋಡ್ರಿ, ಸಾಕ್ಷಾತ್ ದೇವರೇ ಆದರು. ನಾವು ಇಷ್ಟಲಿಂಗ ಪೂಜೆ ಮಾಡ್ರು ಯಾರಿಗೆ ಗೊತ್ತು? ಸಾಕ್ಷಾತ್ ದೇವರೇ ಪ್ರತ್ಯಕ್ಷ ಆಗ್ಬೋದು, ನಾವೇ ಸ್ವಯಲಿಂಗ ಆಗ್ಬೋದು. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಮತ್ತೇನು? ಬರ ಭಕ್ತಿ ಹರೆ ಆಯಿತು ಕಾಣಿರಣ್ಣ, ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ, ಮೂರೆಂಬ ದಿನಕ್ಕೆ ತೂಕಡಿಗೆ ಕಾಣಿರಣ್ಣ. ಹಿಂಗಿರ್ಬೇಕಾ ನಮ್ಮ ಭಕ್ತಿ? ಹಿಡಿದಿದ್ದ ಬಿಡದಿದ್ದಡೆ ಕಡಚಾಚುವ, ಅಲ್ಲದಿದ್ದಡೆ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವು ಒಂದು ಹಿಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಡೇ ನಾವು ದೀಕ್ಷೆ ತೊಗೊಂಡಿದ್ದ ದಿನ ಹೆಂಗೆ ಪೂಜೆ ಮಾಡಿದೇವಲ್ಲ ಇಷ್ಟಲಿಂಗಕ್ಕೆ, ನಾವು ಕಡಿತನ ಸಾಯೋತನ ಭೀ ಅದೇ ಭಾವನೆ ಬರ್ಬೇಕು ನಮ್ಮಲ್ಲಿ. ಅದೇ ಭಾವನೆ ಇಟ್ಕೊಂಡು ಕಡೆ ಚಾಚುವ, ಅಲ್ಲದಿದ್ದಡೆ ನಾವು ಬಿಟ್ಟೇವಲ್ಲ, ಅರ್ಧಂಬರ್ಧ ಮಾಡಿ ಬಿಟ್ಟೇವಲ್ಲ, ನಡು ನೀರಲ್ಲಿ ಅದ್ದುವ ನಮ್ಮ ಕೂಡಲ ಸಂಗ, ನಡು ನೀರಲ್ಲಿ ಬಿಟ್ಕೊಟ್ಟು ಹೋಯ್ತಾನೆ ದೇವರು ಅಂತ ಹೇಳ್ತಾರೆ ಬಸವಣ್ಣವ್ರು. ಇಷ್ಟನ್ನು ಅರ್ಥ ಮಾಡಿಕೊಂಡು ಇವತ್ತು ನಾ ಹೇಳಬೇಕು ಗೊತ್ತಾಗಿಲ್ಲ. ಸಂಗಪ್ಪ ಮಾಮವ್ರಿಗೆ ಅಂದರು, ಮಾಮನ ಬರಬೇಕೋ ಇಲ್ಲೋ, ನಾ ಹೇಳೋದು ಸರಿ ಇರ್ತದೋ ಇಲ್ಲೋ ಅಂದ್ಕೊಂಡ. ಮಾಮವ್ರು ಒಂದು ಮಾತು ಹೇಳೋರು, ಇಲ್ಲಿ ಬಟ ನೀ ಬರ್ಲೋದ್ರೆ ನಿಂದೇ ಲಾಸ್ ನೋಡು ಅಂದರು ಅವ್ರು. ಕರೆಕ್ಟ್, ನೀ ಬಂದ್ರೆ ನಿಂಗೆ ಚಂದ, ಬರ್ಲೋದ್ರೆ ನಿಂದೇ ಲಾಸು. ಇಂಥ ಶರಣರು ಒಬ್ಬಾಕಿ ಬರಲ್ಲ ಅಂತಂದ್ರೆ, ಈಗ ಸಪೋಸ್ ನಾವೇ ನೋಡ್ಕೋರು, ನನಗಿಂತ ಒಬ್ಬಾಕಿ ಚಂದ ಹೇಳೋಣ ನಮ್ಗೆ ಜಲಸಿ, ನನಗಿಂತ ಚಲೋ ಹೇಳೋಕಿ, ಆಕೆ ಬರ್ಲೋದ್ರೆ ಚಲೋ ಅಂತ ನಾವೇ ಅನ್ಕೋತೀವಿ. ಅಂತ ನಮ್ಮ ಸಮಾಜದಾಗ ಅಂಥವ್ರು ಇಲ್ಲ. ಅವ್ರೇನಂತ ಏಕೆ ಬರ್ಲೋದು ಚಲೋ ಅಂತ ಅನ್ಬೋದಿತ್ತವರು, ಯಾಕಂದಿಲ್ಲ? ಮುಂದೆ ತರಬೇಕು. ಇಂಥ ಅವ್ರು ಒಳ್ಳೆಯ ಗುಣ, ಅವ್ರದ್ದು ಸದ್ಗುಣ. ಇಂಥ ಶರಣರು ನಮ್ಮ ಸಮಾಜದಾಗ ಇರೋದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ಬೇಕು. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ, ನಾನು ಇಷ್ಟೊಂದು ಮಾತಾಡಿದ್ರೆ ದಯವಿಟ್ಟು ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಇರಲಿ ಅಂತೇಳಿ ನಾನು 2 ಮಾತುಗಳಿಗೆ ಮಂಗಲ ಹಾಡುತ್ತೀನಿ. ಶರಣು ಶರಣಾರ್ಥಿಗಳು. ಸೌದಿ ಸಪ್ನವರು ಈ ಅಕ್ಕ ಅನ್ನಪೂರ್ಣ ಮತ್ತು ಗಂಗಾಂಬಿಕೆ ಶಿಷ್ಯರು ಮತ್ತು ಮಾತೆ ಮಹಾದೇವಿ ಶಿಷ್ಯರು, ಇವರು ಬಸವ ತತ್ವ ವಿಷಯದಾಗ ಹೇಳೋಕ್ಕೆ ಯಾರಿಗೆ ಕೇಳೋಲ್ಲ. ನಿಮ್ಗೆ ಹೇಳ್ತೀನಿ, ನಾನು ನೋಡ್ಲತ್ತೀನಿ ಅನುಭವದಿಂದ. ಇದ್ದಿದ್ದು ಮಾತು ಅಂತಾರೆ, ಯಾರಿಗೆ ನೋವಾಗಲಿ ಬಿಡಲಿ, ಅದು ಭಾಳ ಚಂದ ವಿಚಾರ. ನೋಡ್ರಿ, ಒಬ್ಬ ಹೆಣ್ಮಗಳು ಮೂಢನಂಬಿಕೆ ಮಾಡಬೇಡದಂತ ಹೇಳತ್ತಾಳೆ ಅಂದರೆ ಎಷ್ಟು ದೊಡ್ಡ ಮಾತದ.
ಕೇಳತ್ತೀರಿ ಅಕ್ಕದೇವ್ರಿ ಎಲ್ಲರೂ ನಿರ್ಮಲಾ ಅಧ್ಯಕ್ಷರು ಹಾಂ ಅವ್ರು ಅಂದ್ರಲ್ಲ ಕಲ್ಲು ನಾಗಾರ ಹಾಲು ಏರ್ಸು ಭಯ ತಿಟ್ಟು ನಾಗಾರ ಬಂದರೆ ಹೊಡೆಯೋರು ಉಣವ ಜಂಗಮ ಬಂದರೆ ನಡೆಯೋರು ಉಣದ ಲಿಂಗಕ್ಕೆ ಬೋನವು ತೋರು ಏನು ಹಿಂಗೆ ಕತ್ತಿಯೋದು ನಾ ಲಿಂಗ ಹಾಕೋತೀನಿ ಅದಕ್ಕೆ ಪೂಜೆ ಮಾಡ್ತೀನಿ ಅದಕ್ಕೆ ಸ್ನಾನ ಮಾಡ್ತೀನಿ ಎದಕ್ಕೆ ಮುಣ್ಬುಕ್ಲಕ್ಕೆ ನಾ ಎದಕ್ಕೆ ಮಾಡ್ತೀನಿ ಹೇಳಿ ಅದಕ್ಕಾಗಿ ಒಂದು ಇದು ಇರ್ತದೆ ಮನುಷ್ಯನ ಸ್ವಭಾವ ಆಮ್ಯಾಗ ಜೀವನದಾಗ ಏನೋ ಅಸಲಿಗೆ ಬಸವಣ್ಣ ಹೇಳ್ಯಾನ ಏನು ಹೇಳ್ಯಾನ ಕಾಯಕ ದಾಸೋಹ ನಮ್ಮಲ್ಲಿ ದಾಸೋಹದ ಭಾಳ ಮಹತ್ವ ಅದ ನಿಮ್ಗೆ ಹೇಳ್ತೀನಿ ನಾನು ಕುಡಿಬೇಕು ದಾಸೋಹ ಅಂದ್ರೆ ಏನಂದ್ರೆ ಒಂದು ದಾನದಾಗ ನಿಮ್ಗೆ ಹೇಳ್ತೀನಿ ನಾವು ಯಾರಿಗಾರ ಕರೆದು ನಾವು ಉಣಿಸ್ತೇವೆ ಅಂದ್ರೆ ಅದು ಊಟ ಅನ್ನಿಸ್ತದೆ ಯಾರಿಗಾರ ಬೇಡದ್ರೆ ಕೊಡ್ತೇವೆ ಅಂದ್ರೆ ಅದು ಭಿಕ್ಷೆ ಅನ್ನಿಸ್ತದೆ ಮತ್ತು ಯಾರಿಗಾರ ನಾವು ಗರೀಬರು ಮನೆಗೆ ಹೋಗಿ ಏನು ಅವ್ರಿಗೆ ಮದತ್ ಮಾಡ್ತೇವೆ ಅಂದ್ರೆ ಅದು ಧರ್ಮ ಅನ್ನಿಸ್ತದೆ ನೆನಪಿಗೆ ಆ ಧರ್ಮ ಅಂತ ಅದು ಮಾನವತನ ಧರ್ಮ ಹಿಂಗೆ 3 ವಿಷಯ ನೆನಪಿಗೆ ಅದಕ್ಕೆ ನಾವು ಮನುಷ್ಯತ್ವವಾಗಿ ಮಾನವ ಆಗೇ ಬದುಕಬೇಕು ಜೀವನದಾಗ ಏನಾದ್ರೂ ನಮ್ಮದು ನಿನ್ನೆ ನಾ ಹೇಳ್ದನ ನಮ್ಮದು ಎಲ್ಲಿ ತನಕ ಓಡ್ತೇವೆ ನಾವು ಓಡದೆ ಎಲ್ಲಿ ತನಕ ಮಶಾನಕ್ಕೆ ಹಾಡ್ತಾನೆ ಅದಕ್ಕೆ ಹಚ್ಚಕ್ಕೆ ಓಡ್ತೀರ ಅಲೆಕ್ಸಾಂಡ್ರ ಪೂರ ದುನಿಯಾ ಘಸಿಮ್ಯಾಕ ಅವನ ಗುರು ಅರಸ್ಟ್ರಾಲ್ ಕೇಳ್ತಾನೆ ಅವನಿಗೆ ಹೌದಪ್ಪ ನೀ ಎಲ್ಲ ಘಟತಿ ಅವ ಇಷ್ಟೆಲ್ಲ ನಕ್ಷ ತೋರ್ಸಾನ ನಾ ಏಸಿದಾಗ ಆ ಊರು ಕಳ್ಸಿನ ಈ ಊರು ಕಳ್ಸಿನ ಈ ರಾಜ ಕಳ್ಸಿನ ಆ ರಾಜ ಕಳ್ಸಿನಿ ಸರಿ ಕಳ್ಸಿದಿ ನಿನಗೆ ಏಟ್ ಜಾಗ ಬೇಕು ಅಂತ ಕೇಳ್ತಾನೆ ಏಟ್ ಜಾಗ ಬೇಕು ಅಂದ್ರೆ ನಿನಗೆ ನಿನ್ನ ಸಲಕ್ಕೆ ಆಖರಿ ಆಳಿಗೆ ಏಟ್ ಜಾಗ ಬೇಕು ನನಗೆ ಏಟ್ ಜಾಗ ಬೇಕು ಎಲ್ಲರೂ ಒಂದು 5-6 ಜಾಗ ಸಹಿ ಹೋಯ್ತಾರೆ ಗಜ ಸರಿ ಮತ್ತು 5-6 ಗಜದ ಸಲಕ್ಕೆ ಇಷ್ಟಗನ ಯಾಕೆ ಮಂದಿಗೆ ಕೊಡ್ಲತ್ತಿದ್ದಿ ಇಷ್ಟಗನ ಯಾಕೆ ಮಂದಿಗೆ ನೀವು ಮಾಡ್ಲತ್ತಿದ್ದಿ ಎಷ್ಟು ಇದು ಅನ್ಯಾಯ ದಂಧೆ ಅದ ನಿಂದು ಅಂದ್ರೆ ಅವನಿಗೆ ಅದು ಹಿಂದೂಸ್ತಾನ ಬಂದಾಗ ಹಿಂದೂಸ್ತಾನ ಸಾಧು ಅಂತ ನೀವು ಮಾತು ನಿಮ್ಮ ಕತೆ ಮತ್ತು ಬೇರೆ ಸಾಧು ಅಲ್ಲ ಅಲಸ್ಟ್ರಾಲ್ ಏನಂದ್ರೆ ಅವನ ಗುರು ಹಿಂದೂಸ್ತಾನಕ್ಕೆ ಹೋಗಿ ಜ್ಞಾನ ಪಡ್ಕೊಂಡು ಬಾ ಅಂತ ಕಳ್ಸೋಣ ಆದ್ರೆ ಆವತ್ತು ಅಂದಾಗ ಏನಾರ ಆತ ಇಲ್ಲಿಂದು ಈ ಮಾತು ಕೇಳೋಣ ಅವನಿಗೆ ಏನೈತೆ ಜ್ವರ ಚಾಲು ಆಯ್ತವ ಆಖರೆ ಹೋಗಿ ಏನದಲ್ಲ ಜಪಾನ್ದಾಗ ಹೋಗಿ ತೀರ್ಕೋತಾನೆ ಇದು ಒಂದೇ ಮಾತಿಗೆ ನಿಮ್ಮ ಹೇಳ್ತೀನಿ ಅದ್ರ ಸಲಕ್ಕೆ ಮನುಷ್ಯನ ಜೀವನ ಏನದ ತ್ಯಾಗ ಜೀವನ ಇರಬೇಕು ಹ್ಯಾಂಗೆ ಏನದ ನಾವು ಬದುಕ್ತೇವೆ ಮಾಡ್ತೇವೆ ಅದಕ್ಕೆ ಅಂಬೋದು ಮಲ್ಲ ಬದುಕಿರ್ವಿ ಒಂದು ಮಾನವತಾದಿಂದ ಬದುಕಬೇಕು ಒಂದು ಒಳ್ಳೆಯ ಮನುಷ್ಯಾಗಿ ಬದುಕಬೇಕು ಆದಷ್ಟು ನಮ್ಮಲ್ಲಿ ಏನದ ದಯಾ ಧರ್ಮ ಅಂಬೋದು ವಿಶೇಷವಾಗಿ ಇಂಥ ಗುಣಗಳು ಇರಬೇಕು ಇದ್ದಾಗೆ ಅವನಿಗೆ ಮಾನವ ಅಂತಾರೆ ಇಲ್ಲದ ಏನಂತಾರೆ ಮನುಷ್ಯ ಅಂತಾರೆ ಯಾರ ಬಳಿ ಮನಸ್ಸದ ಅವನಿಗೆ ಮಾನವ ಅಂತ ಅದ್ರ ಸಲಕ್ಕೆ ನಾವು ಮಾನವಾಗಿ ಬರಬೇಕು ಬಸವತತ್ವ ಅದೇ ಹೇಳ್ತದ ಮನುಷ್ಯನ ಬಾಳು ಏನು ಹೇಳ್ತದ ಎಲ್ಲರಿಗೆ ಏನಾರ ತನ್ನವ್ರು ಅವ ಯಾರಾದ್ರೆ ಅವನು ನಮ್ಮವ ಒಂದು ಭಾವನೆ ಅಂತ ತಿಳಿದು ನಡೀರಿ ನಮ್ಮ ಜೀವನ ಇರೋದೇ 60, 50, 50, 100 ವರ್ಷಕ್ಕೆ ತಿರುಗಿ ಭಾಳ ಅದ್ರ ಮೇಲೆ ಮತ್ತು ಅದೇ 6 ಗಜ್ಜಾಗದಾಗ ಹೋಗಿ ನಿಂಗೆ ಹಾಕ್ತಾರೆ ಇಲ್ಲ ಬೆಂಕಿಯಾಗಿ ಸುಟ್ಟು ಹಾಕ್ತಾರೆ ಆ ಬೆಂಕಿಯಾಗಿ ಸುಟ್ಟಿ ಮ್ಯಾಕ್ ಭೀ ನಿಮ್ಮ ಬೂದಿ ಹೋಗಿ ಗಂಗಾದಾಗ ಹಾಕ್ತಾರೆ ಅಲ್ಲಿ ಪಿಂಡ ಇಕ್ಕರೆ ಅದು ಭೀ ಆ ಪಿಂಡ ಭೀ ಏನಾದ್ರೆ ಮನೆಗೆ ಹೋಗಿ ಒಯ್ಯಲ್ರು ಅದು ಕಾಗಿನೇ ತಿಂತದೆ ಅದಕ್ಕೆ ಅಂಥ ಮನುಷ್ಯನ ಜೀವನ ಇದು ನಂಬದಿನಂದ್ರೆ ಮನುಷ್ಯನ ಜೀವನದಿಂದ ನಾವು ತಿಳಿತೀವಿ ನಾವು ಸೃಷ್ಟಿಗೆ ನಾವೇ ದೇವರು ಅಂತ ಹೇಳ್ತಿದ್ದೀವಿ ನಾವು ಅದು ಅಂಥ ತಿಳಿ ಅವಶ್ಯಕತೆ ಇಲ್ಲ ನಮ್ಮ ತಾತ್ಕಾಲಿಕ ಜೀವನ ಏನು ದೇವರು ಕೊಟ್ಟನ ಮತ್ತು ಅಂಥ ಒಳ್ಳೆಯ ಭಾವನೆ ಏನದ ನಮ್ಮಲ್ಲಿ ಬರಬೇಕು ಇದೇ ಉದ್ದೇಶದಿಂದ ನಮ್ಮ ಬಸವಣ್ಣವರು ವಿಶಾಣವರು ಎಲ್ಲರೂ ಹೇಳ್ಯಾರ ತಿಳಿದ ಆ ಇದರಿಂದ ನಾವು ನಡೆದಿಲ್ಲ ಈಗ ನೋಡ ಆಕೆ ಎಷ್ಟು ಚಂದ ಹುಡುಗಿ ಆಕೆ ವಾಪಸ್ ಅಂತ ಬರ್ತದೆ ಎಲ್ಲ ವಿಷಯದಲ್ಲಿ ಮೂಢನಂಬಿಕೆ ವಿಷಯದಾಗ ಎಷ್ಟು ಚಂದ ಹೇಳೋದು ಯಾರ ಹೇಳ್ತೀರಿ ಯಾರು ನೀವು ದಯಮಾಡಿ ಯಾರ ಧೈರ್ಯ ನೀವು ಬನ್ನಿ ನಡ್ಲೇಕ ನಡ್ರಿ ಕಲಾವತಿ ಹೇಳೋದಿಲ್ಲ ಕಮ್ಸೆ ಕಮ್ಮಿ ನಡ್ಲೇಕ ಪ್ರಯತ್ನ ಮಾಡಿರಿ ಅವು ಬರಲು ನಿಮ್ಮ ತಿಂಬಲು ಏನು ಮಾಡಲು ಅವು ಕಲ್ಲಿಂದೆವು ಒಂದೇಳಿ ಕಲ್ಲಿಂದ ಇರೋವು ನಮ್ಮಲ್ಲಿ 1 ಕಿಲೋದ ಅಂತೇಳಿ ಮನೆಗೆ ಆದಾಗ ಈ 4 ಹೋಳಿಗೆ ಉಳ್ಳತ್ತಂದ್ರೆ ಇಕ್ತೀರ್ಯಾ ಯಾರು ಇಕ್ಕರು ಅರೆ 1 ಇಂಚಿಂದೇ ಸಾಕಂತೇವೆ ನಾವು ಆ ದೇವರಿಗೆ ಅದ್ರ ಸಲಕ ಮನುಷ್ಯ ಆಗಿ ಬದುಕಿರಿ ಒಳ್ಳೆಯ ರೀತಿಯಿಂದ ಬದುಕಿರಿ ಹೆಸರು ತಂದ್ಕೊಡಿ ದಾನ ಧರ್ಮ ಮಾಡಿ ಜೀವನದಾಗ ಅಂತ ಹೇಳುತ್ತಾ ಮತ್ತೊಮ್ಮೆ
ಇವರು ತಿಳ್ತಾರ ಇವತ್ತಾಕಿ ಹುಡುಗಿ ಎಷ್ಟು ಚಂದ ಹೇಳಿದ್ರು ನೋಡ್ರಿ, ಒಂದು ಪೇಪರ್ ಓದಲ್ಲಂಗೆ ಸತತವಾಗಿ ಹೇಳ್ಯಾಳ. ಇದು ಭಾಳ ದೊಡ್ಡ ದಿವಸ, ಎಂಥ ದೊಡ್ಡ ಜ್ಞಾನ ಅದಾವ್ರಿ. ಅಸಲಿಗೆ ಅಕ್ಕ ಪುಣ ಆಗಲಿ, ನಮ್ಮ ಯಾರೇ ನೀಲಾಂಬಿಕೆ ಆಗಲಿ, ನಮ್ಮ ಇವರು ಮಾತೆ ಆಗಲಿ, ಅವ್ರ ಶಿಷ್ಯರೆಲ್ಲ ಏನದ ಗಂಗಾಂಬಿಕೆ, ಅವ್ರ ಶಿಷ್ಯರೆಲ್ಲ ಏನದ ಹಿಂಗೆ ಇರ್ತಾರೆ, ಭಾಳ ಟೈಟ್ ಇರ್ತದೆ. ಅವರು ಒಳ್ಳೆಯ ಮಾತುಗಳು ಆಡ್ತಾರೆ, ಇದ್ದಿದ್ದು ಕರೆಕ್ಟ್ ಅಂತಾರೆ. ಯಾಕಂದ್ರೆ ಅವ್ರು ಎಲ್ಲ ಭಾಷಣಗಳನ್ನ ಕೇಳ್ತೀನಲ್ಲ, ಭಾಳ ಸರಿಯಾಗಿ ಹೇಳ್ತಾರೆ ಅವರು. ಅದಕ್ಕಮ್ಮ ಮತ್ತೊಮ್ಮೆ ನಿಮಗೆ ಧೈರ್ಯದಿಂದ ಹೇಳಿರಿ ಇಷ್ಟು ಹೆಣ್ಮಕ್ಳಿಗೆ, ಮತ್ತು ನೀವು ನಮ್ಗೆ ಭೀ ಎಚ್ಚೆತ್ತರು ಮಾಡಿರಿ. ನಿಮಗೇನದ ನಮ್ಮ ಸಮಾಜ ಪರವಾಗಿ ಧನ್ಯವಾದಗಳು.